ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ವೇಗಸ್ ನರ್ವ್ ಅಥವಾ ವಾಯಸ್ ನರ ಏನಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಆ್ಯಕ್ಟಿವ್ ಆಗಿರೋದು ತುಂಬ ಮುಖ್ಯ. ಸ್ಟಿಮ್ಯುಲೇಟ್ ಆಗ್ಬೋದು, ಆದರೆ ಆ್ಯಕ್ಟಿವ್ ಆಗಿ ಆರೋಗ್ಯಕರವಾಗಿರಬೇಕು. ಅದಕ್ಕೆ ಅಂತ ಗುಣಗುಣಾಯಿಸೋದು ಒಂದೇ ಹೇಳಿದೆ. ಅದರ ಜೊತೆನಲ್ಲಿ ಬಾಯಿ ಮುಕ್ಕಳಿಸಿದ್ರೆ, ಅಂದರೆ ಗಂಟ್ಲನ್ನು ಮುಕ್ಕಳಿಸಿದ್ರೆ, ಅಂದರೆ ನೆಗಡಿ ಆದಾಗ ಗಂಟ್ಲು ನೋವು ಬಂದಾಗ ಮಾಡ್ತೀವಲ್ಲ, ನೀರಿಲ್ಲಿ ಇಟ್ಕೊಂಡು ಅಂತ ಇಲ್ಲಿ ಅದನ್ನು ಹೊರಳಿಸ್ತಾ ಇದ್ರೆ, ಶಬ್ದ ಮಾಡ್ತಾ ಇದ್ರೆ ಆ ವಾಯಸ್ ನರ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಜೋರಾಗಿ ಗಂಟ್ಲು ಓಪನ್ ಆಗೋ ಥರ ನಗೋದು, ಹಾಡೋದು ಮತ್ತು ಈ ಜಾಗವನ್ನು ಮಸಾಜ್ ಮಾಡೋದು, ಇದು ಎಲ್ಲವೂ ಅಂದರೆ ಗಂಟ್ಲು ಕತ್ತಿನ ಹಿಂದೆ ಮುಂದೆ ಸೈಡ್ಸ್ ಎಲ್ಲ ಮಸಾಜ್ ಮಾಡಿದಾಗ ಈ ವೇಗಸ್ ನರ್ವ್ಗೆ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಮಾಡಿ, ಆರೋಗ್ಯದಿಂದಿರಿ, ಆನಂದದಿಂದಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್.